ಬಾಗಿಣ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಅವ್ರಿಗೆ ಅವ್ರ ಕುಟುಂಬಕ್ಕೆ ತುಂಬಾ ಆಯುಸ್ ಆರೋಗ್ಯ ಕೊಟ್ಟು ದೇವ್ರು ಕಾಪಾಡ್ಲಿ ಅಂತ ಕೇಳ್ಕೊಂತ ಇದ್ದೀನಿ. ಅವ್ರ ಪ್ರೀತಿಯಿಂದ ಅಣ್ಣನ ಮನೆಗೆ ನಾವು ಬಂದು ಬಾಗಿಣ ತಗೊಂತ ಇದೀವಿ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಮ್ಮೆಲ್ಲರ ಆಶೀರ್ವಾದ ಮಾಡೋಣ. 7 ವರ್ಷದಿಂದ ಅಂತ ಇಡೀ ಮನುಕುಲನೇ ಕರಗ್ತಾ ಇತ್ತು. ಇಡೀ ಮನುಕುಲ ಸರ್ವನಾಶ ಹೋಗ್ತದೆ, ಒಳಿವಿರಂಚಲ್ ಐತೆ ಅಂದಾಗ ನೀವು ತಮ್ಮ ಜೀವನದ ಪಡಕಿಟ್ಟು ಸರ್ಕಾರ ಯಾರು ಬಡಿಸ್ಕೊಂತು? ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಅಲ್ಲಿ ಸಹಾಯಕರು ಬರೆಸ್ಕೊಂಡು ಅವ್ರ ಮನೆಗೆ ನೀವು ಪಿಕ್ಕಿಟ್ ಕೊಟ್ಟು ಬನ್ನಿ, ನೀವು ಹೋಗಿ ಅವ್ರ ಮನೆಗೆ ಔಷಧಿ ಕೊಟ್ಟು ಬನ್ನಿ ಅಂತ ಕಳಿಸ್ಕೊಡ್ತು. ಯಾರು ಶ್ರೀಮಂತರು ಮನೆ ಹೆಣ್ಮಕ್ಳು ಹೊರಗಡೆ ಬರ್ಲಿಲ್ಲ. ನಮ್ಮ ಆತ್ಮಸಾಕ್ಷಿಗಾಗಿ ನಾವು ಇನ್ನೊಬ್ರು ದ್ರೋಹ ಮಾಡ್ಲಿಲ್ಲ, ಇನ್ನೊಬ್ರು ಮೋಸ ಮಾಡ್ಲಿಲ್ಲ ದೃಷ್ಟಿ ನಾವು ಹೋಗಿದ್ದೆ ಸತ್ಯ. ಆದ್ರೆ ಆ ಭಗವಂತ ನಮ್ಮನ್ನು ಯಾವ್ದು ಕೈ ಬಿಡಲ್ಲ ಅನ್ನೋದಕ್ಕೆ ನಾವೇ ನಿಘಂಟಾಗಿದ್ದೀವಿ ಅಂತಕ್ಕಂಥ ಮಾತನ್ನ ನೀವೆಲ್ಲರ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೀನಿ ತಾಯಿ. ಬಾಗಿಣ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಅವ್ರಿಗೆ ಅವ್ರ ಕುಟುಂಬಕ್ಕೆ ತುಂಬಾ ಆಯುಸ್ ಆರೋಗ್ಯ ಕೊಟ್ಟು ದೇವ್ರು ಕಾಪಾಡ್ಲಿ ಅಂತ ಕೇಳ್ಕೊಂತ ಇದ್ದೀನಿ. ಹಾಗೆ ವೇದಿಕೆಯ ಮೇಲೆ ಕೆಳಗಡೆ ಕುಳಿತಿರುವಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಅಕ್ಕ ತಂಗಿಯರೆಲ್ಲ ತುಂಬಾ ಸಂತೋಷದಿಂದ ಅಣ್ಣ ಬಾಗಿನ ಕೊಡ್ತಾರೆ ಹೌದಂತ ಅಂತ ಎಲ್ಲರೂ ನನ್ನ ಫೋನ್ ಮಾಡಿ ಕೇಳಿದ್ರು, ಈ ವರ್ಷ ಅಣ್ಣ ಕೊಡ್ತಾರಂತ ಹೌದು ಕೊಡ್ತಾರಂತೆ ಅಂತ ಹೇಳಿ ಖುಷಿಯಾಗಿ ಬಂದಿದ್ದಾರೆ. ಅವ್ರ ರೀತಿಯಿಂದ ಅಣ್ಣನ ಮನೆಗೆ ನಾವು ಬಂದು ಬಾಗಿನ ತಗೊಂತ ಇದೀವಿ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಮ್ಮೆಲ್ಲರ ಆಶೀರ್ವಾದ ಮಾಡೋಣ. ವೇದಿಕೆ ಮೇಲೆ ಹಾಸಿರ್ತಕ್ಕಂಥ ನನ್ನ ರಾಜಕೀಯದ ಗುರುಗಳು, ನಿಮ್ಮೆಲ್ಲರ ಮುಂದೆ 4 ಮಾತಾಡ್ಲಿಕ್ಕೆ ಶಕ್ತಿ ಕೊಟ್ಟಂತ ಮರಸಮ್ಮಣ್ಣವ್ರಿಗೆ ಆ ಗೌರಿ ಗಣೇಶ ಆ ತಾಯಿ ಒಳ್ಳೇದ್ ಮಾಡ್ಲಿ, ಇನ್ನೂ ಹೆಚ್ಚಿನ ರೀತಿ ನನ್ನಂತರು ಸಹಾಯ ಮಾಡಂತ ಶಕ್ತಿ ಆ ಭಗವಂತ ಕೊಡ್ಲಿ ಅಂತೆಲ್ಲ ಬರ್ತಲ್ಲಿ ಪ್ರಾರ್ಥನೆ ಮಾಡಿ ಅವ್ರಿಗೆ ಕಾರ್ಯಕ್ರಮ ಬಂದ ಸ್ವಾಗತವನ್ನು ಮಾಡ್ತಾ, ನನ್ನ ಪ್ರತಿ ವಿಚಾರದಲ್ಲೂ ಕೂಡ ನನಗೆ ಸಲಹೆ ಸೂಚನೆ ಕೊಡ್ತಾ ನನ್ನ ಜೊತೆ ಕೆಲಸ ಮಾಡ್ತಕ್ಕಂಥ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪನವರೇ, ಮರಸಮ್ಮಣ್ಣವರು ಮತ್ತೆ ಮಲ್ಲಣ್ಣವ್ರು ಇಬ್ಬರು ಸೇರಿ ತಾಲೂಕಲ್ಲಿ ಗುರುಸಕ್ಕೆ ಅವಕಾಶ ಮಾಡಿಕೊಂಡಂತ ನನ್ನ ಹಿರಿಯರು ರಾಜಕೀಯದ ಗುರುಗಳಾದ ಮಲ್ಲಣ್ಣವರೇ, ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಸತೀಶ್ ಅಣ್ಣವರು, ಅರುಣ, ಉಳಿದೆಲ್ಲ ಹಲವಾರು ಜನ, ನಮ್ಮ ಸಿದ್ದರಾಜಣ್ಣವರವರೇ, ಗ್ರಾಮ ಪಂಚಾಯತ್ ಅಧ್ಯಕ್ಷರವರೇ, ಮಹಿಳಾ ಅಧ್ಯಕ್ಷರು ನಮ್ಮ ಮಂಜುಳಾ ಸುರೇಶ್, ರಾಜಮ್ಮಕ್ಕರವರೇ, ನನ್ನ ಶ್ರೀಮತಿ ಅವರೇ, ನಮ್ಮ ಚಿಕ್ಕಮ್ಮರವರು ಎಲ್ಲರೂ ಕೂಡ ಅದಕ್ಕಿಂತ ಹೆಚ್ಚಿನ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನು ಆರೈಸಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರ ಪಾದಗಳಿಗೆ ನಾನು ನಮಸ್ಕಾರಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೀನಿ ತಾಯಿ. ನಾವು ಮತ್ತೆ ಯಾರೋ ಹೆಸರು ಅಂತ ಮಂದಿ ಬಾಸು, ನಮ್ಮ ಜಗಣ್ಣವರವರೇ, ಎಲ್ಲರೂ ರಮೇಶ್ ಅನ್ನೋರು, ಸಂತೋಷ್, ಎಲ್ಲ ಹಲವಾರು ಜನ ಬಂದವರು ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಲಿಕ್ಕೋಸ್ಕರ. ಪ್ರತ್ಯಕ್ಷ ಪರೋಕ್ಷವಾಗಿ ನಮ್ಮ ಮಹಿಳಾ ಕಾರ್ಯಕರ್ತರು ಕೂಡ ಇಲ್ಲಿ ಆಗಮಿಸೋರೆ. ನಾನು ಅದ್ರ ಜೊತೆಲೆ ಈ ಕಾರ್ಯಕ್ರಮನ ತಾಲೂಕಿಗೆ ಮತ್ತು ರಾಜ್ಯಕ್ಕೆ ತಿಳಿಸಕ್ ಬಂದಿರತಕ್ಕಂಥ ಮಾಧ್ಯಮ ಸ್ನೇಹಿತರು ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ಈ ಕಾರ್ಯಕ್ರಮ ಯಶಸ್ವಿ ಕಾರಣಕರ್ತ ರುದ್ರಣ್ಣ ಮತ್ತೆ ಅವನ ಕುಮಾರಣ್ಣ ಮತ್ತೆಲ್ಲ ನನ್ನ ಹಿರಿಯ ಜಗದೀಶ್ ಚೌಧರಿ ಅಭಿಮಾನಿ ಬಳಗದ ಎಲ್ಲ ಸ್ನೇಹಿತರು ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ಇದೇನು ಭಾಷಣ ಮಾಡ್ತಕ್ಕಂಥ ವೇದಿಕೆ ಅಲ್ಲ. ನಾನು ಕೇಳೋದಿಷ್ಟೇ, ನಮ್ಮ ಮರಸಮ್ಮಣ್ಣವ್ರು ಹೇಳ್ತಾ ಇದ್ರು, ಭಗವಂತ ಏನಾದ್ರು ಶಕ್ತಿ ಕೊಟ್ಟರೆ ದಾನ ಧರ್ಮ ಮಾಡ್ತಕ್ಕಂಥ ಧರ್ಮ ಅಂತೇಳಿ. ತಾಯಿ, ಈ ಪ್ರಪಂಚದಲ್ಲಿ ಯಾವಾಗ ಎಲ್ಲಿ ಏನಾಗ್ತದೆ ಅಂತ ಗೊತ್ತೇ ಇಲ್ಲ. ನಾವೆಲ್ಲರೂ ಕೂಡ ಗಂಟೆ ನಿಮಿಷದಲ್ಲಿ ಬದುಕ್ತಾ ಇದೀವಿ. ಈಗ ನೀವು ಇಲ್ಲಿ ಬಂದ್ಮೇಲೆ ಇಲ್ಲಿ ನಿಮ್ಮ ಸೌಖ್ಯ ಕೆಲಸ ಮಾಡ್ತಕ್ಕಂಥ ಯಾರೋ ಮಹಿಳೆ ಅಂಗನವಾಡಿ ಕಾರ್ಯಕರ್ತರು ಸತ್ತು ಸಹಾಯಕ್ಕೆ ಮರಣ ಹೊಂದಿರ್ತಕ್ಕಂಥ ವಿಚಾರ ಕೇಳಿ ಬಹಳ ಆಘಾತ ಆಯ್ತು ನನಗೆ. ನಾನು ಕೂಡ ಆ ಕಾರ್ಯಕ್ರಮಕ್ಕೆ ಬರ್ತೀನಿ. ನಾವೆಲ್ಲರಿಗೂ ಲಕ್ಷಾಂಧ್ರದಲ್ಲಿ ಈಗಂತಣ ಲಕ್ಷಾಂಧ್ರದಲ್ಲಿ ಯಾರೋ ತೀರೋದ್ರಂತೆ, ಪಾಪ ಅವ್ರಿಗೆ ಅವ್ರ ಆತ್ಮಕ್ಕೆ ಚಿರಶಾಂತಿ ಕೊಡ್ಲಿ, ನೀವೆಲ್ಲರೂ ಕೂಡ ಹೋಗಿ ಆ ಅಮ್ಮನಿಗೆ ಆತ್ಮಕ್ಕೆ ಶಾಂತಿ ಕೋರಂತ ಕೆಲಸ ಆಗ್ಲಿ ಅಂತೇಳಿ ನಾನು ಕೇಳೋದಿಷ್ಟೇ. ಈ ಜಗತ್ತಲ್ಲಿ ಕೋಟ್ಯಾಧೀಶರು ಮಸ್ತಾಂಗವ್ರೆ, ನಮ್ಮ ಅಣ್ಣನ ಹೇಳಿದಂಗೆ ನಾವಲ್ಲಿ ನಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿ ಅಂಶ ಬಲಿಷ್ಠವಾಗಿ ಏನಿಲ್ಲ. ಆದ್ರೆ ನನ್ನ ಉದ್ದೇಶ ಏನು, ಏನಾದ್ರು ಕೂಡ ಈ ಸಮಾಜಕ್ಕೆ ಒಂದು ತಂದೆಯಾದ ಸಾಧನೆ ಮತ್ತು ಕೊಡುಗೆಗಳನ್ನ ಕೊಟ್ಟೆ ಜೀವ ತೆರಿಬೇಕು ಅಂತಕ್ಕಂಥ ನನ್ನ ಬೈಕೆ. ಅದಕ್ಕೋಸ್ಕರ ನಿಮ್ಮಲ್ಲಿ ಆಶಯ ಬಯಸ್ತೀನಿ, ಬಿಟ್ರೆ ಬೇರೆ ಯಾವ ಉದ್ದೇಶನೂ ಕೂಡ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ನಿಮ್ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೀನಿ. ಇವತ್ತು ಯಾರೋ ಈಗ ನಮ್ಮ ಪರಿಸ್ಥಿತಿ ಅನ್ನತಕ್ಕಂಥದ್ದು ಪದೇ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಹೇಳ್ತಾ ಬರ್ತಾ ಇದ್ದೀನಿ. 7 ವರ್ಷದಿಂದನೂ ಕೂಡ ನಾವು ನಿಮ್ಮನ್ನ ಯಾಕೆ ಬಯಸ್ತೇ ಅಂತಕ್ಕಂಥ ಮಾತನ್ನ ಹೇಳ್ತಾ ಬರ್ತಾ ಇದ್ದೀನಿ. 7 ವರ್ಷದಿಂದ ಅಂತ ಇಡೀ ಮನುಕುಲನೇ ಕರಗ್ತಾ ಇತ್ತು.
ಇಡೀ ಮನುಕುಲ ಸರ್ವನಾಶ ಆಗಿ ಹೋಗ್ತದೆ, ಅಳಿವಿನಂಚಲ್ ಐತೆ ಅಂದಾಗ ನೀವು ತಮ್ಮ ಜೀವನನ ಪಡಕಿಟ್ಟು ಸರ್ಕಾರ ಯಾರು ಬಳಸ್ಕಂತು? ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಅಲ್ಲಿ ಸಹಾಯಕರನ್ನ ಬಳಸ್ಕೊಂಡು ಅವ್ರ ಮನೆಗೆ ನೀವು ಪಿಪ್ಪಿ ಕಿಟ್ ಕೊಟ್ಟು ಬನ್ನಿ, ನೀವು ಹೋಗಿ ಅವ್ರ ಮನೆಗೆ ಔಷಧಿ ಕೊಟ್ಟು ಬನ್ನಿ ಅಂತ ಕಳಿಸ್ಕೊಡ್ತು. ಯಾರು ಶ್ರೀಮಂತರ ಮನೆ ಹೆಣ್ಮಕ್ಳು ಹೊರಗಡೆ ಬರ್ಲಿಲ್ಲ, ಯಾವ ರಾಜಕಾರಣಿ ಮನೆ ಹೆಣ್ಮಕ್ಳು ಕೂಡ ಹೊರಗಡೆ ಬರ್ಲಿಲ್ಲ. ಅವತ್ತು ನಾವು ಜೀವನ ಹೋದ್ರೂ ಪರವಾಗಿಲ್ಲ, ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ ಹೋರಾಡ್ತಾ ಇರ್ತಕ್ಕಂಥ ಜೊತೆ ನಿಂತ್ಕೊಂಡ್ರಲ್ಲ, ಅದಕ್ಕೋಸ್ಕರ ನಾನು ನಿಮ್ಮನ್ನು ಗುರುಸಂತ ಕೆಲಸ ಮಾಡ್ಬೇಕಾಗಿ ಬಂತು ತಾಯಿ, ಬೇರೆ ಉದ್ದೇಶ ಅಲ್ಲ. ನಿಮ್ಗೆಲ್ಲ ಗೊತ್ತು, ನಾವೆಲ್ಲರೂ ಕೂಡ ದಿನಗಳ ಲೆಕ್ಕದಲ್ಲಿ ಬದುಕ್ತಾ ಇದೀವಿ. ಇಡೀ ನಿಮ್ಮ ಜೀವಮಾನನೇ ತೆರೆದು ಕೂಡ, ಇಡೀ ನಿಮ್ ಜೀವಮಾನ ತೆರೆದ್ರು ಕೂಡ ಇದ್ರ ಎಷ್ಟು ಹಿಂಸೆ ಐತೆ ಅಂತ ಗೊತ್ತು ನನಗೆ. ನಿಮ್ಮ ಮಕ್ಕಳನ್ನ ಮನೆಗಿಟ್ಟು ಯಾರ್ಯಾರ ಮಕ್ಳು ತಾಯಿಯಾಗಿ ಅವ್ರು ಕೊಡ್ತಕ್ಕಂಥ ಕಷ್ಟಗಳನ್ನ ಸಹಿಸ್ಕೊಂಡು, ಅವ್ರ ಆಡ್ತಕ್ಕ ಚಿಕ್ಕ ಮಕ್ಳು ಎಷ್ಟು ಚಾಷ್ಟೆ ಆಡ್ತವೆ ಅದೆಲ್ಲ ಸಹಿಸ್ಕೊಂಡು ಅವ್ರಿಗೆ ತಿದ್ದಿ ಬುದ್ಧಿ ಹೇಳಂತ ಯಾರಾದ್ರೂ ಮೊದಲನೇ ತಾಯಿ ಅವ್ರೆ ಅಂದ್ರೆ ಅದು ಅಂಗನವಾಡಿ ತಾಯಿ ಅಂತಕ್ಕಂಥ ಮಾತನ್ನ ನಾನು ಹೇಳ್ಬೇಕಾಗ್ತದೆ. ಇವತ್ತು ಸತ್ಯನೂ ಕೂಡ ತಾನೆ. ನಮ್ಮನೆ ಮಕ್ಳು 1 ಗಂಟೆ ಟೈಮ್ ಮೇಲೆ ಜಾಸ್ತಿ ಟಾರ್ಚರ್ ಕೊಟ್ರೆ ಅವ್ರು ಫೋನ್ ಕೊಡೋದೆಲ್ಲ ಹೊಡೆದು ಮನೆ ಕುಂಬಲ ಕೂರ್ಸೋದೇ ಕೆಲಸ ಮಾಡ್ತೀವಿ ನಾವು. ನೀವೇನ್ ಮಾಡ್ತೀರಾ? ಅವ್ರ ಮಕ ತೊಳೆದು ತಿಕ್ಕ ತೊಳೆದು ಅಲ್ಲೆಲ್ಲ ಬಟ್ಟೆಗಳನ್ನ ಹಾಕಿ ಅಂಗನವಾಡಿಲಿ ಎಷ್ಟು ಕಷ್ಟ ಬೀಳ್ತೀರಾ ತಾಯಿ. ಯಾವ್ದಾದ್ರು ಸರ್ಕಾರ ಸ್ಪಂದಿಸೈತ ನಿಮ್ಗೆ ಯಾರು ಸ್ಪಂದಿಸೋರು? ಇವತ್ತು ಒಂದ್ ಸೈಡ್ ತಾಳಕ್ಕಾಗಲ್ಲ, ಗಂಡನ ಜೊತೆ ನಿಮ್ದಾಗ ಒಂದ್ ಜೊತೆ ಎಲ್ಲ ಹೊರಗಡೆ ಹೋಗಿ ಬರೋಕ್ ಜೀವನ ಮಾಡ್ಲಿಕ್ಕಾಗಲ್ಲ. ಇಡೀ ನೀವು ಜೀವಮಾನ ಪೂರ್ತಿ ಹೋರಾಟ ಮಾಡ್ಕೊಂಬರು ಕೂಡ 20 ಲಕ್ಷ ರೂಪಾಯಿ ದುಡ್ಡು ನಂದಂತ ಆಗಲ್ಲ ಅಂತ ಒಂದು ಹೀನಾಯ ಸ್ಥಿತಿಯಲ್ಲಿ ಬರ್ತಾ ಇರ್ತಕ್ಕಂಥ ನಿಮ್ಗೆ ಶಕ್ತಿ ತುಂಬಂತ ಕೆಲಸ ಮಾಡ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಮನ್ನಾಳದ ಮಾತು ತಾಯಿ. ಅತ್ಯಂತ ಭಗವಂತ ನಿಮ್ಗೆಲ್ರೂ ಕೂಡ ಒಳ್ಳೇದ್ ಮಾಡ್ಲಿ. ನಾನು ಕೊಡ್ತಕ್ಕಂಥ ಕಷ್ಟ ಕುಂಕುಮಕ್ಕೆ ನನ್ಗೊಳ್ಳೇದಾಗ್ಲಿ ಅಂತ ಆರೈಸಕ್ ಬಂದಿರತಕ್ಕಂಥ ನಿಮ್ಗೆ ಎಲ್ಲಾ ರೀತಿಯ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು ಇಷ್ಟೇ. ನನಗೇನಾದ್ರು ಶಕ್ತಿ ಕೊಡಂತದಿದ್ರೆ ನಮ್ಮ ಮುರಸಮ್ಮಣ್ಣವರು, ಮಲ್ಲಣ್ಣವರು ಮತ್ತು ನಾಗರಾಜಣ್ಣ, ನರಸಿಂಹ, ನಮ್ಮ ಜಿಲ್ಲಾಧ್ಯಕ್ಷ ಎಲ್ಲರೂ ಕೇಳೋದಿಷ್ಟೇ. ನಾವು ನನಗೇನಾದ್ರು ಭಗವಂತ ಶಕ್ತಿ ಕೊಡಂತಿದ್ರೆ ಅದನ್ನ ಹೆಚ್ಚಿನ ರೀತಿ ನಿಮಗ್ ಕೊಡ್ಲಿ, ಆ ನಿಮ್ಮ ಶಕ್ತಿನ ಭಗವಂತ ರುದ್ರಿಸ್ತಿ ಅಂತಕ್ಕಂಥ ನಾನು ಆರೈಸಕ್ ಬಸ್ತೀನಿ ಅಂತ. ಈ ಇತ್ತಿನ ಆಚೆಗಾದ್ರೂ ಕೂಡ ಆ ಗೌರಿ ಗಣೇಶ ಆಚೆಗಾದ್ರೂ ಕೂಡ ಒಳ್ಳೇದಾಗ್ಲಿ. ನಾನ್ ಕೇಳೋದಿಷ್ಟೇ. ನಾನು ಇವಾಗ ನಾವು ಇನ್ನೊಬ್ರು ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಮ್ಮ ಆತ್ಮಸಾಕ್ಷಿಗಾಗಿ ನಾವು ಇನ್ನೊಬ್ರು ದ್ರೋಹ ಮಾಡ್ಲಿ, ನಾವು ಇನ್ನೊಬ್ರು ಮೋಸ ಮಾಡ್ಲಿ ಅನ್ನೋ ದೃಷ್ಟಿಲಿ ನಾವು ಹೋಗಿದ್ದೆ ಸತ್ಯ. ಆದ್ರೆ ಆ ಭಗವಂತ ನಮ್ಮನ್ನ ಯಾವ್ದು ಕೈ ಬಿಡಲ್ಲ ಅನ್ನೋದಕ್ಕೆ ನಾವೇ ನಿಘಂಟಾಗಿದ್ದೀವಿ ಅಂತಕ್ಕಂಥ ಮಾತನ್ನ ನೀವೆಲ್ಲರ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೀನಿ ತಾಯಿ. ನೀವು ಅನ್ಕೋಬಹುದು ನಾವೆಲ್ಲ 12,000 ರೂಪಾಯಿ ದುಡಿತಾ ಇದೀವಿ, 13,000 ರೂಪಾಯಿ, 20,000 ರೂಪಾಯಿನೇ ಕೊಟ್ಟರು ಕೂಡ ನಾನು ನಿಮ್ಮನ್ನ ಒಂದೇ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೀನಿ. ನಿಮ್ಮ ಪರಿಸ್ಥಿತಿ ಅನುಗುಣವಾಗಿ ನಾನು ಯಾಕೆ ಕೈ ಜೋಡಿಸ್ತಾ ಇದೀನಿ ಅಂತಕ್ಕಂಥ ಮಾತನ್ನ. 20,000 ನಿಮ್ಗೆ ಒಬ್ಬರಿಗೆ ಒಂದು ತಿಂಗಳು ಕೊಟ್ಟರು ಕೂಡ 20,000 ರೂಪಾಯಿ ಬರಲ್ಲ. ಎಷ್ಟು ಬರ್ತದೆ ಮೇಡಮ್? 12,000. 12,000 ಅಂದ್ರೆ ತಾಯಿ ಒಂದ್ ವರ್ಷಕ್ಕೆ ಎಷ್ಟಾಯ್ತು? 2,24,000 ರೂಪಾಯಿ ಆಯ್ತು. 8,000 ನೋಡಿ ಅಣ್ಣ. ನೀವು ಎಮ್ಮೆಲ್ ಆಗಿ ಕೇಳಿಸಿದ ಬಸವಣ್ಣವ್ರ ಜಿಲ್ಲಾಧ್ಯಕ್ಷೆ, ನಾನು ಯಾಕೆ ಇದನ್ನ ನಿಮ್ಮನ್ನ ದಂಡಿಸ್ತಾ ಇಲ್ಲ ತಾಯಿ. 8,000 ರೂಪಾಯಿ ಏನಾಗ್ತದೆ? ನಾವು ಅಂಗನವಾಡಿ ಕಾರ್ಯಕರ್ತೆಯಾಗಿ ವರ್ಕ್ ಮಾಡ್ತಾ ಇರೋದು. ನಾವು ಇಲ್ಲಿ ಸತತ ಬಾರಿ 7 ವರ್ಷಗಳಿಂದನೂ ಭಾಗನ ತಗೊಳಕ್ ಬರ್ತಾ ಇದೀವಿ. ಜಗದೀಶ್ ಚೌಧರಿ ಅಣ್ಣ ಅವರು ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಎಲ್ಲ ಹೆಣ್ಮಕ್ಳು ಆಶಾ ಕಾರ್ಯಕರ್ತೆಯರಿಗೂ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಕರೆಸಿ ಭಾಗನ ಕೊಡ್ತಾ ಇದ್ದಾರೆ. ಇದೇ ಇನ್ನು ಮುಂದೆ ಅವರಿರಲಿ, ಅವ್ರಿಗೆ ದೇವರವ್ರಿಗೆ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ನಮ್ಮಂತ ಎಲ್ಲ ಹೆಣ್ಮಕ್ಳಿಗೂ ಅವರು ಭಾಗನ ಕೊಡ್ತಾ ಇದ್ದಾರೆ. ಇದೇ ಇನ್ನ ಮುಂದಕ್ಕೆ ಕಂಟಿನ್ಯೂ ಮಾಡಲಿ ಅಂತ ಹೇಳ್ಕೊಂತೀವಿ. ಸೀರೆ, ಈ ಭಾಗ್ಯದಲ್ಲಿ ಸೀರೆ, ಬಳೆ, ಅರಿಶಿನ, ಕುಂಕುಮ, ತಾಂಬೂಲ ಎಲ್ಲ ಇದೆ. ಪ್ರತಿ ಹೆಣ್ಮಗಳು ಅದೇ ರೀತಿನೇ ಕೊಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ಮೇಡಮ್ ಅವ್ರಿಗೆ? ಏನ್ ಹೇಳ್ಕಂದ್ರೆ ಇದೇ ಅವ್ರಿಗೆ ಇನ್ನ ಮುಂದುವರಿಸಲಿ, ದೇವ್ರು ಇನ್ನೂ ಮುಂದೆ ಹೆಚ್ಚದಾಗಿ ಇನ್ನ ಕೊಡ್ಲಿ ಅಂತ ನಾವು ಕೇಳ್ಕೊಂತೀವಿ ಅಷ್ಟೇ. ಇದ್ರಿಗೇನು ವಿಶೇಷತೆ ಅಂತ ಅನ್ನಿಸ್ತಾ ಇಲ್ಲ. ಬಹುಶಃ ನಾನು 7ನೇ ವರ್ಷದಿಂದ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಇವತ್ತು ಕಂಟಿನ್ಯೂ ನಡ್ಕೊಂಡ್ ಬರ್ತಾ ಐತೆ. ಕೊರೋನಾ ಸಂದರ್ಭದಲ್ಲಿ ನಾನು ಅವತ್ತೊಂದು ಮಾತು ಕೊಟ್ಟಿದ್ದೆ, ನೀವೆಲ್ಲ ಏನು ಶ್ರಮ ಆಗ್ತಾ ಇದ್ದೀರಾ, ನಾನೇನೋ ಕರ್ಕೊಂಬಂದು ನಿಮಗೆ ಬೆಳ್ಳಿ ಚಿನ್ನ ದುಡ್ಡು ಕೊಡ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಹೋಗಲ್ಲ. ಪ್ರತಿ ವರ್ಷವೂ ಕೂಡ ನಿಮ್ಮ ದರ್ಶನ ಮಾಡಬೇಕು, ನಿಮ್ಮ ಮುಖಗಳು ನೋಡಬೇಕು, ನಿಮ್ಮ ಜೊತೆ ಇರಬೇಕು ಅಂತ ಆಶಯಿಸ್ತೀನಿ ಅಂತೇಳಿ ಅವತ್ತು ಆ ತಾಯಂದಿರಲ್ಲಿ ಮನವಿ ಮಾಡಿದ್ದೆ. ಅದರಂತೆ ಸುಮಾರು 7 ವರ್ಷದಿಂದ ಕೂಡ ಕೊನೆ ಶ್ರಾವಣ ಶನಿವಾರ ಮುಗಿದು ಅಮಾವಾಸ್ಯೆ ಮುಗಿದು ಬೆಳಿಗ್ಗೆ ಅವರೆಲ್ಲರೂ ಕರೆಸಿ ಅರಿಶಿನ ಕುಂಕುಮ ಕೊಡೋದ್ರ ಮುಖಾಂತರ ಅವರ ಕಷ್ಟ ಸುಖಗಳ ಜೊತೆ ಸ್ಪಂದಿಸಿ ವರ್ಷದ 360 ದಿನಗಳಲ್ಲಿ ಒಂದಿನಾದರೂ ಕೂಡ ಅವ್ರ ಜೊತೆ ಇರಬೇಕು ಅಂತ ಆಶಯಿಸಿ ಅವ್ರ ಜೊತೆ ಮಾತಾಡೋಂಥ ಭಾಗ್ಯ ಕಲ್ಪಿಸಿಕೊಟ್ಟಂಥ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಮತ್ತು ಆಯಾ ಕಾರ್ಯಕರ್ತರಿಗೆ ಎಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥ ನನ್ನ ಆರೈಕೆ. ಅವ್ರ ಸಮಸ್ಯೆಗಳು 1550 ಹೇಳಲಿಕ್ಕಾಗಲ್ಲ. ಅದ್ರ ಬಗ್ಗೆ ಯಾರೂ ಕೂಡ ಧ್ವನಿ ಎತ್ತಾ ಇಲ್ಲ. ಹಂಗಂತ ಹೇಳ್ಬಿಟ್ಟು ನಾನೆಲ್ಲ ಮಾಡಿದ್ದೀನಿ ಅಂತಲೂ ಕೂಡ ಹೇಳಲಿಕ್ಕೆ ಹೋಗಲ್ಲ. ನಾನಿವತ್ತು ನನ್ನ ಕೈಲಾದ ಮಟ್ಟಿಗೆ ನಮ್ಮನೆ ಕರೆಸು ಅರಿಶಿನ ಕುಂಕುಮ ಬಳೆ ಕೊಡೋದ್ರ ಮುಖಾಂತರ ಅವ್ರ ಬಾಂಧವ್ಯಕ್ಕೆ ಗಟ್ಟಿ ಕಟ್ಟಿಸ್ತಾ ಇದ್ದೀನಿ.
ಏನೇ ಸಮಸ್ಯೆ ಆದರೂ ಕೂಡ ಜೊತೆಲಿಡ್ತೀನಿ, ನೀವು ಜೊತೆಗಡಿಬೇಡಿ ಅಂತ ಹೇಳ್ಕೊಂತ ಮಾತನ್ನು ಹೇಳೋದ್ರ ಜೊತೆಗೆ ಅವ್ರ ಜೊತೆಲಿಂತ ಪ್ರಯತ್ನ ಮಾಡ್ತಾಯಿದ್ದೀನಿ. 7 ವರ್ಷದಿಂದನೂ ಕೂಡ ನಡ್ಕೊಂಬರ್ತದೆ, ಮುಂದೆನೂ ಕೂಡ ನಡ್ಕೊಂಡು ಹೋಗಲಿ ಅಂತಕ್ಕಂಥ ನನ್ನ ಆಶಯ. ನನ್ನ ಕೊನೆ ಜೀವನದ ಉಸಿರುವರೆಗೂ ಕೂಡ ಈ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ನಿಲ್ಲಕ್ಕೆ ಹೋಗಲ್ಲ. ಪ್ರತಿ ವರ್ಷವೂ ಕೂಡ 365 ದಿನದಲ್ಲಿ ಒಂದಿನಾದರೂ ಕೂಡ ಅವ್ರ ಜೊತೆ ಭಾಗವಹಿಸಿ ಅವ್ರ ಜೊತೆ ಸೋದರ ಸಂಬಂಧನಾಗಿ ಬಾಳ್ತಿ, ಅಣ್ಣ ತಮ್ಮಿಂದನ ಅಕ್ಕ ತಂಗಿರ ಜೊತೆಲಿ ಇದ್ದರ ರೀತಿಯಲ್ಲಿ ಭಾವನೆ ತೋರಿಸಿ ಅವ್ರ ಜೊತೆ ಇರಬೇಕು ಅಂತ ಆಸೆಯ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೀನಿ. ಅದರಂತೆ ನಡ್ಕೊಂಡು ಹೋಗಲಿ ಅಂತಕ್ಕಂಥದ್ದೇ ನನ್ನ ಆಶಯ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ದೀನದಲಿತರು ಎಲ್ರಿಗೂ ಕೂಡ ಆ ಭಗವಂತ ಒಳ್ಳೇದು ಮಾಡಿ ಮುಂದಿನಗಳಾದರೂ ಕೂಡ ನೆಮ್ಮದಿಯಾಗಿ ಜೀವನ ಮಾಡೋಂಥ ಅವಕಾಶ ಕಲ್ಪಿಸ್ಕೊಡ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೀನಿ. ಅಂಗನವಾಡಿ ಸಮಸ್ಯೆಗಳು ಹೇಳ್ತಾ ಹೋದರೆ ಇಡೀ 224 ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಸುಭಿಕ್ಷವಾಗಿ ಸುರಕ್ಷಿತವಾಗಿ ಎಲ್ಲೂ ಒಂದೇ ಒಂದು ಅಂಗನವಾಡಿ ಇರ್ತಕ್ಕಂಥ ನಮ್ಮ ತಾಲೂಕಲ್ಲಂತೂ ನನ್ನ ಗಮನಕ್ಕೆ ಬಂದಿಲ್ಲ. ಯಾರೇ ಶಾಸಕರಾದ್ರು ಕೂಡ 224 ಕ್ಷೇತ್ರದ ಶಾಸಕರಲ್ಲಿ ಪ್ರತಿಯೊಬ್ಬರಾರು ಕೂಡ ಅವ್ರ ಬಗ್ಗೆ ಚಕಾರ ಎತ್ತಬೇಕು. ಅವರು ಪ್ರತಿ ವರ್ಷವೂ ಫ್ರೀಡಮ್ ಪಾರ್ಕ್ ಹೋಗ್ತಾರೆ, ಗಲಾಟೆ ಮಾಡ್ತಾರೆ, ಕೂಗಾಡ್ತಾರೆ, ವಾಪಸ್ ಬರ್ತಾರೆ. ಬಿಟ್ಟರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಒಬ್ಬ ಅಂಗನವಾಡಿ ಕೆಲಸ ಮಾಡ್ತಕ್ಕಂಥ ಸಹಾಯಕಿಗೆ 8,000, ಅಂಗನವಾಡಿ ಕಾರ್ಯಕರ್ತೆ ಕೆಲಸ ಮಾಡ್ತಕ್ಕಂಥ ಸ್ವಲ್ಪ ಮೇಲ್ದರ್ಜೆ ಇರ್ತಕ್ಕಂಥವ್ರು 12,000, 8,000ದಲ್ಲಿ ಅವ್ರ ಜೀವನ ರೂಪಿಸ್ಕೊಳ್ಳೋಕೆ ಸಾಧ್ಯನಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇದೆ. ಬಟ್ ಇವತ್ತು ಕೇಳಬಾರ್ದು. ಯಾಕೆಂದರೆ ನನ್ನ ಅಣ್ಣ ಅಂತೇಳಿ ಸ್ವೀಕಾರ ಮಾಡಿ, ತಮ್ಮ ಅಂತ ಸ್ವೀಕಾರ ಮಾಡಿ ಹೊರಗಡೆ ಕಳಿಸಿದ ಮೇಲೆ ಅವ್ರ ಸಮಸ್ಯೆ ಮಾತಾಡ್ತಕ್ಕಂಥದ್ದು ನನ್ನ ಧರ್ಮ. ಅದು ಕಾರಣ ಅದ್ರ ಚಕಾರ ಎತ್ತಾ ಇದ್ದೀನಿ. ಅದ್ರ ಜೊತೇಲಿ ಅಂಗನವಾಡಿ ಹೋಗ್ತಕ್ಕಂಥ ಮಕ್ಕಳು, ದೀನದಲಿತರ ಮಕ್ಕಳು, ಗಾರೆ ಕೆಲಸ ಮಾಡ್ತಕ್ಕಂಥವ್ರ ಮಕ್ಕಳು, ಹಳ್ಳಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ರೈತರು ಮಕ್ಕಳು ಹೋಗ್ತಕ್ಕಂಥ ಜಾಗದಲ್ಲಿ ಒಂದು ಕಟ್ಟಡ ಸರಿ ಇಲ್ಲ. ಅದ್ರ ಜೊತೇಲಿ ₹1 ಒಬ್ಬನ ಹುಡುಗನ ಕೊಡ್ತಕ್ಕಂಥದ್ದಂತೆ. ₹1 ತಗೊಂಡು 10 ಜನ ಹುಡುಗರಿದ್ರೆ 10 ಜನ ಹುಡುಗರಿಗೆ ₹1 ಯಾವ ರೀತಿ ಅವರು ಸುಭಿಕ್ಷವಾಗಿ ಒಳ್ಳೆ ಫುಡ್ ಕೊಡೋಕೆ ಸಾಧ್ಯ ಆಯ್ತದೆ? ತರಕಾರಿ ತರಕ್ಕೆ ₹1, ಒಂದೊಂದು ಮೊಟ್ಟೆ ಕೊಡೋಕೆ ₹1 ಅಂದರೆ ಏನು ಅರ್ಥ ಅದು? ಆದ ಕಾರಣ ಅವೆಲ್ಲ ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತರೋಂಥ ಪ್ರಯತ್ನ ಮುಂದಿನ ದಿನಗಳಲ್ಲಿ ಕೂಡ ಮಾಡ್ತೀನಿ. ಕೊನೆಯದಾಗಿ ಅವರೆಲ್ಲರೂ ಅಟ್ಲೀಸ್ಟು ಇಡೀ ತಾಲೂಕಲ್ಲಿ ನಾವು ನಮ್ಮ ಬಾಂಧವ್ಯಕ್ಕೆ ಬೆಲೆ ಕೊಟ್ಟಂಥ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಮತ್ತು ಆಯಾ ಕಾರ್ಯಕರ್ತರಿಗೆ ನಾನು ಯಾವ ರೀತಿಯಾದ ಕೃತಜ್ಞತೆ ಸಲ್ಲಿಸು ಕೂಡ ಸಾಲದು. ಅಲ್ಟಿಮೇಟ್ಲಿ ನಾನು ಹೇಳೋದಿಷ್ಟೇ, ಅವರೆಲ್ಲೋ ಒಂದು ಕಡೆ ಬ್ಯಾರಿಯರ್ ಅಂದ್ಕೋಲ್ಲ. ಯಾವುದೇ ಧರ್ಮ, ಯಾವುದೇ ಜಾತಿ, ಯಾವುದೇ ಜನಾಂಗ ಬಂದಿರೂ ಕೂಡ ಕೊನೆಯದಾಗಿ ಅವ್ರ ಜೊತೆಯಲ್ಲಿ ಒಬ್ಬ ತಮ್ಮನಾಗಿ, ಒಬ್ಬ ಅಣ್ಣಾಗಿ ನಾನು ಇಡ್ತೀನಿ ಅಂತಕ್ಕಂಥ ಮಾತನ್ನು ನಮ್ಮ ಮಾಧ್ಯಮದ ಮುಖಾಂತರ ತಾಲೂಕಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಹೇಳಿಕ್ಕೆ ಬಯಸ್ತೀನಿ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಅಲ್ಲ, ಇದು ಯಾವುದೇ ರೀತಿ ರಾಜಕೀಯ ಅಲ್ಲ, ಆದ್ರೂ ಅವ್ರನ್ನ ನಿಮ್ಮ ಕಾರ್ಯಕ್ರಮಕ್ಕೆ ಬರೋದಕ್ಕೆ ತಡೆಯಂಥ ಒಂದು ಪ್ರಯತ್ನಕ್ಕೆ ಏನು ಹೇಳ್ತೀವಿ? ದೇವರವ್ರು ಒಳ್ಳೆ ಬುದ್ಧಿ, ಸದ್ಬುದ್ಧಿ ಕೊಡಲಿ. ನಾನೇ ವಿರೋಧ ಮಾಡ್ಲಿಕ್ಕೆ ಹೋಗಲ್ಲ. ನೆನ್ನೆ ಸಂಜೆ ಫೋನ್ ಮಾಡಿ ಯಾರು ಹೇಳಿದ್ರು ಅಂತಕ್ಕಂಥ ಮಾತು ಹೇಳೋದು ಬೇಡ. ಬಹುಶಃ ಯಾರು ಹೇಳ್ತಾರೆ ಅಂತೇಳಿ ಸಮಾಜಕ್ಕೆ ಗೊತ್ತಾಗುತ್ತೆ. ಏನೋ CDPO ಏನೋ ಫೋನ್ ಮಾಡಿ ಅವರು ಭಾರತೀಯ ಜನತಾ ಪಾರ್ಟಿ ತಾಲೂಕು ಅಧ್ಯಕ್ಷರಿದ್ದಾರೆ, ಯಾವುದೇ ಕಾರಣಕ್ಕೂ ಅವ್ರ ಮನೆ ಹತ್ರಕ್ಕೆ ಹೋಗಬೇಡಿ ಅಂತೇಳಿ. ನಾನೇನು ನಾಳೆ ಜಿಲ್ಲಾ ಪರಿಷತ್ ಎಲೆಕ್ಷನ್ನು, ವಿಧಾನಸಭಾ ಎಲೆಕ್ಷನ್ನು, ಲೋಕಸಭಾ ಚುನಾವಣೆ ಯಾವುದೂ ಕೂಡ ಇಲ್ಲ ನನ್ನ ಮುಂದೆ. ನಾನು 7 ವರ್ಷದಿಂದನೂ ಇಲ್ಲಿವರೆಗೂ ಕೂಡ ಸತತವಾಗಿ ಮಾಡ್ಕೊಂಬರ್ತಾಯಿದ್ದೀನಿ. ಅವ್ರು ಯಾರೇ ಹೇಳಲಿ, ಯಾರೇ ಇದನ್ನು ವಿರೋಧ ಮಾಡಲಿ, ಅವರು ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥ ಜನಗಳೇ ಬೇರೆ. ನಾನು ಬಾಂಧವ್ಯಕ್ಕೆ, ಸಮಾಜಕ್ಕೆ, ಸಂಸ್ಕಾರಕ್ಕೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳಿವು. ಆ ಸಂಸ್ಕಾರ ಮತ್ತು ಬಾಂಧವ್ಯಕ್ಕೆ ಯಾರೂ ಕೂಡ ಅಡೆಪಾಯ ತಡೆ ಹಿಡಿಯೋಕ್ಕಾಗಲ್ಲ. ತಡೆ ಹಿಡಿದ್ರು ಕೂಡ ಅವ್ರ ನೋಡಿ ಅಷ್ಟೋ ಎಲ್ಲ ಹೇಳಿದ್ರು ಕೂಡ ಅವ್ರು AR ಆಫೀಸರ್ ಎಲ್ಲರಿಗೂ ಮೆಸೇಜ್ ಹಾಕೋರೆ, ನೀವು ಹೋಗಬೇಡಿ ಅಲ್ಲಿ ಅಂತೇಳಿ. ಆದರೂ ನಾನೇನು ಕೊಟ್ಟಿದ್ದೀನಿ? ನಾನು ಕೊಟ್ಟಿರ್ತಕ್ಕಂಥ ಅರ್ಶಿನ ಕುಂಕುಮ, ಒಂದು ಬಳೆ, ಒಂದು ಚಿಕ್ಕದಾಗಿ ಒಂದು ಸೀರೆ ಕೊಟ್ಟಿರ್ಬೋದು. ಬಿಟ್ಟರೆ ಅದ್ರ ಬೆಳ್ಳಿ ಬಂಗಾರ ಏನಿರಲಿಲ್ಲ, ಹಣ ಐಶ್ವರ್ಯ ಏನಿರಲಿಲ್ಲ, ದುಡ್ಡಿರಲಿಲ್ಲ. ಆದರೂ ಅವರೆಲ್ಲ ಬಂದವರು ಅಲ್ಲಿ ಏನು ಹಾಕಬೇಕು ಅಂದರೆ ಅವರೆಲ್ಲೋ ಒಂದು ಕಡೆ ನನ್ನ ಬಾಂಧವ್ಯಕ್ಕೆ, ನನ್ನ ವಿಶ್ವಾಸಕ್ಕೆ ಭಾಳ ಗಟ್ಟಿಯಾದ ನಿಲುವನ್ನು ತಾಂಡವ್ರೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ರಾಜಕೀಯ ಇದ್ದ ಸಂದರ್ಭದಲ್ಲಿ ಮಾಡೋದೇ ಬೇಡ, ರಾಜಕೀಯ ಮುಗಿಸ್ಕೊಂಡೇ ಮಾಡ್ತೀನಿ. ರಾಜಕೀಯ ಸಂದರ್ಭದಲ್ಲಿ ಇದನ್ನು ಈ ರೀತಿಯಾದ ಓಟು ಕನ್ವರ್ಟ್ ಮಾಡ್ತಕ್ಕಂಥ ದುಸ್ಥಿತಿ ನನಗೆ ಬರಲ್ಲ. ಅಂಥ ಪರಿಸ್ಥಿತಿ ಬರೋದು ಬೇಡ. ನಾನು ಅವ್ರು ನೋಡ್ತಾ ಇರೋದಿಷ್ಟೇ, ನನ್ನ ಸ್ವಂತ ಸೋದರ ಸಂಬಂಧ, ಸೋದರ ಬಾಂಧವ್ಯ. ಒಂದು ಅಲ್ಟಿಮೇಟ್ಲಿ ನಾವೆಲ್ಲರೂ ಕೂಡ ಒಂದೇ ಕುಟುಂಬದಲ್ಲಿ ಇದ್ದೀವಿ ಅಂತಕ್ಕಂಥ ಬಾಂಧವ್ಯಕ್ಕೆ ಬೆಲೆ ಕೊಡ್ತಾ ಇದ್ದೀನಿ. ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಯಾರು ಕಾರ್ಯಕ್ರಮಕ್ಕೆ ಹೋಗಬೇಡಿ ಅಂತೇಳಿ ಅವ್ರು ಯಾರೇ ಮುಖಂಡರುಗಳಾಗಿರಲಿ ಹೇಳೋರಲ್ಲ. ಅವ್ರಿಗೆ ಆ ಶ್ರೀ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಲಿ. ಇದು ರಾಜಕೀಯ ಪ್ರೇರಿತವೇನೂ ಅಲ್ಲ. ಇದು ಗೌರಿ ಗಣೇಶ ಹಬ್ಬದಕ್ಕೆ ಅವರು ಪ್ರತಿ ವರ್ಷ ಸುಮಾರು 7 ವರ್ಷಗಳಿಂದ ಕಾಲ ಅವರು ಎಲ್ಲರಿಗೂ ಕೂಡ ಅಕ್ಕ ತಂಗಿಯರಿಗೆ ಬಾಗಿಣ ಕೊಡತಕ್ಕಂಥ ವ್ಯವಸ್ಥೆ ಆಶಾ ಕಾರ್ಯಕರ್ತರು, ಸುಮಾರು ಕೋವಿಡ್ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಇವರೆಲ್ಲರೂ ಕೂಡ ಕೋವಿಡ್ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಕೆಲಸ ಮಾಡಿ ಅವತ್ತು ಏನು ಗುರುತಿಸಿ ಅವತ್ತಿಂದನೂ ಕೂಡ ಪ್ರತಿ ವರ್ಷ ಬಾಗಿಣವನ್ನು ಕೊಟ್ಕೊಂಬರ್ತಾ ಇದ್ದಾರೆ. ಹಾಗೆ ಇವತ್ತೂ ಕೂಡ ಇದು ಬಾಗಿಣವನ್ನು ಕೊಡಲಿಕ್ಕೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಬಂದು ಬಾಗಿಣವನ್ನು ಸ್ವೀಕಾರ ಮಾಡ್ತಾ ಇರತಕ್ಕಂಥದ್ದು ಒಂದು ಪದ್ಧತಿ ಮಾಡಿದ್ದಾರೆ ನಮ್ಮ ಜಗದೀಶ್ ಚೌಧರಿ ಅವರು.
ಹಾಗೆ ಇವತ್ತು ಆ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿರ್ತಕ್ಕಂಥ ನಮ್ಮ ನಾಗರಾಜರು, ನಾನು, ನನ್ನ ಮಲ್ಲಯ್ಯನವರು, ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀವಿ. ಈಗ ಜಗದೀಶ್ ಚೌಧರಿ ಅವರು 7 ವರ್ಷದಿಂದ ಸತತವಾಗಿ ಇದನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಅವ್ರಿಗೆ ಯಾವ ರೀತಿ ಪ್ರೇರೇಪಣೆ ಮಾಡೋಕ್ಕೆ ಇಷ್ಟಪಡ್ತೀರಾ ಸರ್? ನಾವು ಅವ್ರನ್ನ ಒಳ್ಳೆ ಕೆಲಸ ನೋಡಿ ಒಳ್ಳೆ ಕೆಲಸ ಮಾಡ್ತಾರೆ, ರಾಜಕೀಯವಾಗಿ ಬೆಳೀಲಿಕ್ಕೆ ಒಂದು ಅವಕಾಶ ಇದೆ. ಹಾಗಾಗಿ ನಾವು ಅವ್ರನ್ನ ಗುರುತಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಳ್ಳೆ ನೆಲಮಂಗಲ ತಾಲೂಕು ಅಧ್ಯಕ್ಷರನ್ನು ಕೂಡ ಮಾಡಿದ್ದೀವಿ. ಬರುವಂಥ ದಿವಸಗಳಲ್ಲಿ ಯಾವ್ಯಾವ ಅವಕಾಶ ಸಿಗ್ತವೋ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾವು ಪ್ರೇರೇಪಣೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಒಳ್ಳೆಯ ಕಾರ್ಯಕ್ರಮವನ್ನು ಸುಮಾರು 7 ವರ್ಷಗಳ ಕಾಲದಿಂದ ಹಮ್ಮಿಕೊಂಡಿದ್ದಾರೆ. ಕಡು ಬಡವರು, ವಿಶೇಷವಾಗಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರಿಗೆ ಅವ್ರು ತುಂಬ ಅಂಥ ಸಾಹುಕಾರನಲ್ಲ, ಬಡವರವರು ಅಂಥವ್ರಿಗೆ ಗುರುತಿಸಿ ಒಂದು ಅಣ್ಣ ತಮ್ಮಂದಿರ ಬಾಂಧವ್ಯದಲ್ಲಿ ಅವ್ರಿಗೆ ಒಂದು ಕಾಣಿಕೆಯನ್ನು ಅಂದರೆ ಒಂದು ಸೀರೆ, ಒಂದು ಬಾಗಿಣನ್ನು ಅರ್ಪಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಮ್ಮ ಮರಸಮ್ಮನವರು, ಜಿಲ್ಲಾಧ್ಯಕ್ಷರು, ಮಲ್ಲಣ್ಣವರು ಮತ್ತು ಎಲ್ಲ ಪ್ರಮುಖ ಗಣ್ಯರು ಬಂದು ಅವ್ರಿಗೆ ಆಶೀರ್ವಾದ ಮಾಡಿ ಇದೇ ಕೆಲಸ ಮುಂದೆ ಮಾಡಲಿ ಅಂತ ಹೇಳ್ತಾ ಇದ್ದೀವಿ. ಅವರು ಸಹ ಮುಂದೆ ರಾಜಕೀಯವಾಗಿ ಬೆಳೆದು ಇನ್ನೂ ಶಕ್ತಿ ಬರ್ತದೆ. ಹಾಗಾಗಿ ನಮ್ಮ ಮರಸಮ್ಮಣ್ಣವರು ಯಡಿಯೂರಪ್ಪನವರ ಬಲಗೈ ಬಂಟನಾಗಿ ಶಿಷ್ಯರಾಗಿ ಅವ್ರಿಗೂ ಸಹ ಒಂದು ಅವ್ರು ಹೇಳಿದ ಮೇಲೆ ಮರಸಮ್ಮಣ್ಣವರು ಕೈ ಶಕ್ತಿ ಮೀರಿ ಕೆಲಸವನ್ನು ನಂಬಿಸಿ ಮೋಸ ಮಾಡಲ್ಲ, ಮಾಡ್ತಾರೆ. ಆ ರೀತಿ ಅವ್ರಿಗೇನಾದರೂ ಆಸೆ ಇದ್ದರೆ ಮುಂದೆ ಎಲ್ಲಾದರೂ MLAಗೆ ನಿಲ್ಲುವಂಥ ಅವಕಾಶವನ್ನು ಮಾಡಿಕೊಡ್ತಾರೆ. ಅವರು ಉನ್ನತ ಮಟ್ಟಕ್ಕೆ ಹೋದ್ರೆ ಇನ್ನೂ ಬಡವರಿಗೆ ಆಸರೆಯಾಗಿ ನಿಲ್ತಾರೆ. ಜಗದೀಶ್ ಚೌಧರಿ ಅವರಿಗೆ ಒಳ್ಳೆಯದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾವು ಮರಸಮ್ಮಣ್ಣವರು ಎಲ್ಲ ಹಿರಿಯ ಕಾರ್ಯಕರ್ತರು ಅವ್ರಿಗೆ ಆಶೀರ್ವದಿಸಿ ಇವತ್ತು ಈ ಕೆಲಸವನ್ನು ನೆರವೇರಿಸಿದ್ದೀವಿ. ನೆಲಮಂಗಲದಲ್ಲಿ ಯಾವ ತಾಲೂಕಿಗೆ ಜೆಡ್ಪಿಯಾಗಿ ನಿಂತಿದ್ದಾರೆ ಸರ್? ಅಲ್ಲ, ZPಗೆ ಅಂತಲ್ಲ, ಅವ್ರು ಇಷ್ಟಪಟ್ಟರೆ ಎಲ್ಲಾದರೂ ಗೆಲ್ಲಿಸ್ಕೊತೀವಿ ಅವ್ರನ್ನ. ಅವ್ರು ನಿಂತರೆ ಜಗದೀಶ್ ಚೌಧರಿ ರಾಜಕೀಯವಾಗಿ ಏನೇನು ಮಾಡ್ತಾ ಇಲ್ಲ. ಇದು ರಾಜಕೀಯ ಅವ್ರಿಗೆ ಏನಿದ್ರು MLA ಆಸೆ ಇದೆ. ಇಲ್ಲಿ ರಿಸರ್ವ್ ಇರೋದ್ರಿಂದ ಇಲ್ಲಿ ಆಗಲ್ಲ. ಬೇರೆ ಜಿಲ್ಲೆಗಳಲ್ಲಿ ಅವ್ರು ಏನಾದರೂ ಅವಕಾಶ ಸಿಕ್ಕಿದರೆ ಮರಸಮ್ಮಣ್ಣ ಸಹಕಾರ ಮಾಡಿ ಅವ್ರಿಗೆ ಟಿಕೆಟನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಈಗ ಸದ್ಯ ಯಾವ ಭಾಗದಲ್ಲಿ ಜೆಡ್ಪಿಗೆ ಕೊಡ್ತಾ ಇದ್ದಾರೆ ಸರ್? ಅಲ್ಲ, ಅವ್ರಿಗೆ ಎಲ್ಲಿ ರಿಸರ್ವ್ ಬಿಟ್ಟು ಜನರಲ್ ಬಂದರೆ ಎಲ್ಲಾದರೂ 5 ಕ್ಷೇತ್ರದಲ್ಲಿ 6 ಇದ್ದಾವೆ ನಮ್ಮ ವ್ಯಾಪ್ತಿಗೆ ಬರುವಂಥದ್ದು. 6ರಲ್ಲಿ ಎಲ್ಲಾದರೂ ಒಂದು ಕಡೆ ಜನರಲ್ ಬಂದರೆ ಅವ್ರು ನಿಲ್ತೀವಿ ಅಂದರೆ ಅವ್ರಿಗೆ ಅವಕಾಶನ ಮಾಡಿಕೊಡ್ತೀವಿ.